ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ. ಈಸಿಯಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ. ನಾನು ಯಾವುದೇ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಮೇಕಪ್ ಮಾಡಲಿ ಅಥವಾ ರೆಗ್ಯುಲರ್ ಆಫೀಸ್ಗೆ ಹೋಗುವಾಗಲೂ ಅಷ್ಟೇ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ತೀನಿ ಫಸ್ಟು. ಸೊ ರೋಸ್ ವಾಟರ್ ಆದಮೇಲೆ ಪ್ರೈಮರ್ನ ನಾನು ಪೋರ್ಸ್ ಕವರ್ ಮಾಡಲಿಕ್ಕೆ ಆ್ಯಕ್ಚುಲಿ ಪ್ರೈಮರ್ನ ಯೂಸ್ ಮಾಡೋದು. ನನಗೆ ಜಾಸ್ತಿ ಪೋರ್ಸ್ ಇಲ್ಲ, ಸೊ ಹಾಗಾಗಿ ನಾನು ಇವಾಗ ಪ್ರೈಮರ್ನ ಯೂಸ್ ಮಾಡ್ತಾ ಇಲ್ಲ. ನಿಮ್ಗೇನಾದರೂ ಜಾಸ್ತಿ ಪೋರ್ಸ್ ಇದ್ದರೆ, ಓಪನ್ ಪೋರ್ಸ್ ಎಲ್ಲ, ಸೊ ನೀವು ಪ್ರೈಮರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕವರ್ಡ್ ಆಗುತ್ತೆ, ಡಾಟ್ ಡಾಟ್ ಥರ ನಿಮಗೆ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಪ್ರೈಮರ್ನ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ನಾನು ಯೂಸ್ ಮಾಡೋದು ಕಲರ್ ಬಾರ್ ಅವರ ಪ್ರೈಮರ್. ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡೋದು ಅಕ್ವಾಲಜಿಕಾ. ಸೊ ಅದೇ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ. ಸೊ ಮಾಯ್ಶ್ಚರೈಸರ್ ಆಯಿತು. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ನೀವೇನನ್ನೇ ಅಪ್ಲೈ ಮಾಡ್ಕೋಬೇಕಾದ್ರೂ ನೆಕ್ಕಿಗೂ ಅಪ್ಲೈ ಮಾಡ್ಕೋಬೇಕು, ಇಲ್ಲಾಂದರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಸನ್ಸ್ಕ್ರೀನು ನೀಟಾಗಿ ಸೆಟ್ ಆಗಬೇಕು. ನೆಕ್ಸ್ಟು ಫೌಂಡೇಶನ್. ನಾನಿಲ್ಲಿ ಸ್ವಲ್ಪನೇ ತಗೋತೀನಿ, ಇಷ್ಟೇ. ಬೇಕಂದರೆ ಮತ್ತೆ ತೊಗೊಬೋದು. ಸೊ ನಾನು ಇಷ್ಟು ತಗೋತಾ ಇದ್ದೀನಿ ಇಲ್ಲಿ, 2 ಪಂಪ್. ಇದನ್ನು ಬ್ರಷಲ್ಲಿ ಬೇಕಿದ್ರು ಅಪ್ಲೈ ಮಾಡ್ಕೋಬೋದು, ಆರೆಲ್ಸ್ ಸ್ಪಾಂಜನ್ನ ಸ್ವಲ್ಪ ವೆಟ್ ಮಾಡ್ಕೊಂಡಿರಬೇಕು. ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಾಣಿಸ್ತಿದೆ ಅನಿಸಿದ್ರೆ ನೀವು ಮತ್ತೆ ಫೌಂಡೇಶನ್ನು ಹಾಕೋಬೋದು, ಆರೆಲ್ಸ್
ಕಲರ್ ಕರೆಕ್ಟರಿಂದನೂ ನೀವು ಸರಿ ಮಾಡ್ಕೊಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಸ್ವಲ್ಪ ನನಗೆ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇದೆ, ನಂಗೆ ಬ್ರಷ್ ಸಿಗ್ತಾ ಇಲ್ಲ, ಸೊ ಕೈಯೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ನಂದು ತುಂಬ ಡ್ರೈ ಸ್ಕಿನ್ ಏನಿಲ್ಲ, ಆಯಿಲಿ ಸ್ಕಿನ್ ಇರೋದ್ರಿಂದ ಪ್ಯಾಚಸ್ ಥರ ಏನೂ ಆಗಲ್ಲ, ನೀಟಾಗಿ ಸೆಟ್ ಆಗುತ್ತೆ ಮೇಕಪ್. ನಾನು ಅದು ರಬ್ ಮಾಡಿದ್ರು ಅಷ್ಟೇ, ಹೆಂಗೆ ಮಾಡಿದ್ರೂ ನೀಟಾಗಿ ಕೂರುತ್ತೆ, ಅದೊಂದು ಅಡ್ವಾಂಟೇಜ್ ಅಷ್ಟೇ. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು ಚೀಕ್ ಟಿಂಟ್ ಥರ, ಬಟ್ ನಾನು ಯೂಸ್ ಮಾಡಲ್ಲ, ನಾನು ಇದನ್ನು ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪೌಡರ್ ಹಾಕೋಣ ನಾವು. ಇದು ನಾನು ಮಾಡೋ ಮೇಕಪ್ ಸ್ಟೆಪ್ಸ್, ನಂಗೆ ಗೊತ್ತಿಲ್ಲ, ಕರೆಕ್ಟ್ ಇದ್ದರೆ ಫಾಲೋ ಮಾಡಿ, ಇಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪೌಡ್ರ್ ಹಾಕಿದ್ದಾಯಿತು, ನೆಕ್ಸ್ಟ್ ಬ್ಲಷ್ ಹಾಕೋಣ. ನಾನು ಇಲ್ಲಿ ಪೀಚ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಉಳಿದಿರೋದನ್ನೇ ನಾನು ಸ್ವಲ್ಪ ಹಿಂಗೆ ಮೂಗು ಮೇಲೆ ಮಾಡ್ಕೋತೀನಿ. ಸೊ ಸ್ವಲ್ಪ ಶೈನರ್ನ ಕೂಡ ನೋಸ್ ಎಡ್ಜಸ್ಸಿಗೆ ಮಾಡಿಕೊಂಡ್ರೆ ಶಾರ್ಪ್ ಎಡ್ಜ್ ಲುಕ್ ಕೊಡುತ್ತೆ.
ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಸ್ ಮೇಲೆ ಶೈನಿಂಗ್. ಸೊ ಸ್ವಲ್ಪ ಶೈನಿಂಗ್ ಬೇಕು ಅಂತಂದರೆ ನಾನಿಲ್ಲಿ ಸ್ವಲ್ಪ ಪೀಚ್ ಕಲರ್ಗಿಂತ ಸ್ವಲ್ಪ ಲೈಟ್ ಕಲರ್ ಶೈನಿಂಗ್ ಇದೆ, ಅದನ್ನು ಅಪ್ಲೈ ಮಾಡ್ತೀನಿ. ನಾನು ಎಕ್ಸ್ಟ್ರಾ ತಗೊಳ್ಳೋದು, ಉಳಿದಿರೋದನ್ನ ಸ್ವಲ್ಪ ಚಿಕ್ಕ ಮಾಡ್ಕೋತೀನಿ. ಸೊ ಇವಾಗ ನೀವು ನೋಡ್ಬೋದು ಶೈನಿಂಗ್. ಸೊ ನೆಕ್ಸ್ಟ್ ಐ ಶ್ಯಾಡೋ. ಸೊ ನಾನು ಇಲ್ಲಿ ಪೀಚ್ ಹಾಕಿರೋದ್ರಿಂದ ಇಲ್ಲೂ ಸ್ವಲ್ಪ ಲೈಟ್ ಶೇಡ್ ಹಾಕ್ತೀನಿ, ನಂಗೆ ತುಂಬ ಡಾರ್ಕ್ ಶೇಡ್ ಇಷ್ಟ ಆಗಲ್ಲ. ಸೊ ನಾನು ಸ್ವಲ್ಪ ಇದು ಬ್ರಿಕ್ ಕಲರು ಇದು ಪ್ಲಸ್ ಸಾಲ್ಮೋನ್ ಅಂತ ಯಾವುದೋ ಶೈನಿಂಗ್, ಅದೆರಡನ್ನು ಮಿಕ್ಸ್ ಮಾಡಿ ಮೇಲೆ ಹಚ್ತೀನಿ. ಆ್ಯಂಡ್ ಇವಾಗ ನಾನು ಇದರಲ್ಲಿ ಈ ವೈಟ್ ಶೈನರ್ ಇದೆಯಲ್ಲ ಅದನ್ನು ಸ್ವಲ್ಪ ತಗೊಂಡು ಇಲ್ಲಿಗೆ ಅಪ್ಲೈ ಮಾಡ್ತೀನಿ. ಸೊ ದಟ್ ಇಟ್ ಲುಕ್ಸ್ ಗುಡ್. ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ನೀವು ಬೇಕಿದ್ರೆ ಇದನ್ನು ಸ್ವಲ್ಪ ತೊಗೊಂಡು ಕೆಳಗಡೆನೂ ಅಪ್ಲೈ ಮಾಡ್ಕೋಬೋದು, ಸೊ ದಟ್ ಐಸ್ ಸ್ವಲ್ಪ ದೊಡ್ಡ ಕಾಣಿಸುತ್ತೆ. ನಾನು ಮತ್ತೆ ಕಣ್ಣ ಹತ್ರ ಸ್ವಲ್ಪ ಪೌಡ್ರ್ ಅಪ್ಲೈ ಮಾಡ್ತೀನಿ, ಬಿಕಾಸ್ ಸ್ವಲ್ಪ ಲೈಟ್ ಅನಿಸ್ತಿದೆ. ನೆಕ್ಸ್ಟ್ ಐಬ್ರೋಸ್. ನಾನಿಲ್ಲಿ ಬ್ರೌನ್ ಶೇಡ್ನ ಯೂಸ್ ಮಾಡ್ತೀನಿ, ನನಗೆ ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ
ಮಸ್ಕರ. ನೋಡ್ಬೋದು ಮೇಕಪ್ ಹೇಗೆ ಕಾಣಿಸ್ತಾ ಇದೆ ಅಂತ. ಬೇಕು ಅಂದರೆ ನೀವು ಕಾಜಲ್ ಅಪ್ಲೈ ಮಾಡ್ಕೋಬೋದು. ನಾನು ಬರೀ ಕೆಳಗಡೆಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ರೀತಿ ನಿಮಗೆ ಬೇಕಂದರೆ ಕಾಜಲ್ ಅಪ್ಲೈ ಮಾಡ್ಬೋದು, ನಿಮಗೆ ಬೇಡ ಅಂದರೆ ಬಿಡ್ಬೋದು. ಸೊ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ ಮೇಕಪ್. ದ ಲಾಸ್ಟ್ ಈಸ್ ಲಿಪ್ಸ್ಟಿಕ್. ನಾನು ಯಾವುದೇ ರೀತಿ ಲೈನರ್ ಎಲ್ಲ ಯೂಸ್ ಮಾಡಲ್ಲ, ಹಾಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಸೊ ಫೈನಲ್ ಆಗಿ ಮುಗೀತು ಮೇಕಪ್. ಸೊ ಇನ್ನು ಹೇರ್ ಸ್ಟೈಲ್ ಒಂದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಈ ವಿಡಿಯೋಗೋಸ್ಕರ ಅಂತಲೇ ಮೇಕಪ್ ಮಾಡ್ಕೊಂಡಿದ್ದು, ಸೊ ಹಾಗಾಗಿ ನಾನು ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊತಾ ಇಲ್ಲ. ಸೊ ಇಷ್ಟೇ, ಒಂದು 4-5 ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ನಾವು ಮೇಕಪ್ನ ಮಾಡ್ಕೊಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು.